ಏಪ್ರಿಲ್ 7 ರಿಂದ ಏಪ್ರಿಲ್ 13ರವರೆಗೆ ವಾರ ಭವಿಷ್ಯ 2025. ಮೇಷರಾಶಿ. ಮೇಷರಾಶಿಯವರೇ, ಈ ವಾರ ಉತ್ಸಾಹ ಮತ್ತು ಆತ್ಮವಿಶ್ವಾಸದ ಅಲೆಯನ್ನು ತರುತ್ತದೆ. ನಿಮ್ಮ ಪೂರ್ವಭಾವಿ ಸ್ವಭಾವವು ನಿಮ್ಮನ್ನು ರೋಮಾಂಚಕಾರಿ ಅವಕಾಶಗಳತ್ತ ಕೊಂಡೊಯ್ಯುತ್ತದೆ, ಆದರೆ ತಾಳ್ಮೆಯಿಂದಿರುವುದು ಮತ್ತು ಹಠಾತ್ ಚಲನೆಗಳನ್ನು ತಪ್ಪಿಸುವುದು ಬಹಳ ಮುಖ್ಯ. ವೃತ್ತಿ ಮತ್ತು ಹಣಕಾಸಿನಲ್ಲಿ ಚಿಂತನಶೀಲ ಯೋಜನೆ ದೀರ್ಘಾವಧಿಯ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಅನಗತ್ಯ ಅಡೆತಡೆಗಳನ್ನು ತಡೆಯುತ್ತದೆ. ಕೆಲಸದಲ್ಲಿ ದೃಢನಿಶ್ಚಯ ಮತ್ತು ಸ್ಪಷ್ಟ ಗುರಿ ನಿಗದಿ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ. ತಂಡದ ಕೆಲಸವು ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ, ಆದ್ದರಿಂದ ಸಹಯೋಗವನ್ನು ಸ್ವೀಕರಿಸಿ ಮತ್ತು ಹೊಸ ದೃಷ್ಟಿಕೋನಗಳಿಗೆ ಸಮ್ಮತಿಸಿ. ವಾರದ ಮಧ್ಯದಲ್ಲಿ ಅನಿರೀಕ್ಷಿತ ಜವಾಬ್ದಾರಿ ಉದ್ಭವಿಸಬಹುದು. ಸಂಘಟಿತವಾಗಿರುವುದು ಅದನ್ನು ಸರಾಗವಾಗಿ ನಿರ್ವಹಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆರ್ಥಿಕವಾಗಿ ಎಚ್ಚರಿಕೆಯಿಂದ ಖರ್ಚು ಮಾಡುವುದು ನಿಮ್ಮ ಬಜೆಟ್ ಅನ್ನು ನಿಯಂತ್ರಣದಲ್ಲಿಡುತ್ತದೆ. ಇದೀಗ ಪ್ರಮುಖ ಖರ್ಚುಗಳನ್ನು ತಡೆಹಿಡಿಯುವುದು ಉತ್ತಮ. ವೈಯಕ್ತಿಕ ಸಂಬಂಧಗಳಲ್ಲಿ ಕಾಳಜಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸುತ್ತದೆ. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿ ಹೆಚ್ಚು ಭಾವನಾತ್ಮಕ ನಿಕಟತೆಯನ್ನು ಬಯಸಬಹುದು. ಸಣ್ಣ ಆದರೆ ಅರ್ಥಪೂರ್ಣ ಸನ್ನೆಗಳು ವ್ಯತ್ಯಾಸವನ್ನುಂಟು ಮಾಡುತ್ತವೆ. ಅವಿವಾಹಿತರು ಸಂಭಾವ್ಯ ಪ್ರಣಯ ಆಸಕ್ತಿಗಳನ್ನು ಎದುರಿಸಬಹುದು, ವಿಶೇಷವಾಗಿ ಸಾಮಾಜಿಕ ಅಥವಾ ಹಬ್ಬದ ಕೂಟಗಳಲ್ಲಿ. ಬದ್ಧತೆಗಳಿಗೆ ಧಾವಿಸುವ ಬದಲು ಸ್ಥಿರವಾದ ವೇಗದಲ್ಲಿ ವಿಷಯಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಶಕ್ತಿಯ ಮಟ್ಟಗಳು ಹೆಚ್ಚಿರುತ್ತವೆ, ಆದರೆ ಅತಿಯಾದ ಕೆಲಸವು ಆಯಾಸಕ್ಕೆ ಕಾರಣವಾಗಬಹುದು. ಲಘು ವ್ಯಾಯಾಮ ಮತ್ತು ಪೌಷ್ಟಿಕ ಆಹಾರದೊಂದಿಗೆ ಸಮತೋಲಿತ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶ್ರಾಂತಿ ಮತ್ತು ಜೀರ್ಣಕ್ರಿಯೆಯ ಆರೋಗ್ಯಕ್ಕೆ ಆದ್ಯತೆ ನೀಡುವುದರಿಂದ ನೀವು ವಾರವಿಡೀ ಸಕ್ರಿಯ ಮತ್ತು ಉಲ್ಲಾಸದಿಂದ ಇರುತ್ತೀರಿ ಎಂದು ಖಚಿತಪಡಿಸುತ್ತದೆ. ವಾರದ ಪರಿಹಾರ: ಅಷ್ಟಮಿ ಅಥವಾ ನವಮಿಯಂದು ದುರ್ಗಾದೇವಿಗೆ ಬೆಲ್ಲ ಮತ್ತು ಕಡಲೆಯನ್ನು ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಈ ಶುಭ ನವರಾತ್ರಿ ಅವಧಿಯಲ್ಲಿ ದೈವಿಕ ಆಶೀರ್ವಾದಗಳನ್ನು ಆಹ್ವಾನಿಸುತ್ತದೆ. ವೃಷಭ ರಾಶಿ. ನಿಮ್ಮ ಜೀವನವನ್ನು ಹೊಸ ಉತ್ಸಾಹದಿಂದ ತುಂಬುತ್ತದೆ, ಮುಕ್ತ ಹೃದಯದಿಂದ ರೂಪಾಂತರವನ್ನು ಸ್ವೀಕರಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ದಿನನಿತ್ಯದ ಮಾದರಿಗಳನ್ನು ಮೀರಿ ಹೆಜ್ಜೆ ಹಾಕುವುದರಿಂದ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ. ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಬೆಳೆಯಲು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಸಣ್ಣ ಆದರೆ ಸ್ಥಿರವಾದ ಪ್ರಯತ್ನಗಳು ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ. ನೀವು ಅವರನ್ನು ಕಾಳಜಿ ಮತ್ತು ಪ್ರಾಮಾಣಿಕತೆಯಿಂದ ಪೋಷಿಸಿದಾಗ ನಿಮ್ಮ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ. ದಂಪತಿಗಳು ಉಷ್ಣತೆ ಮತ್ತು ಪರಸ್ಪರ ತಿಳುವಳಿಕೆಯ ಕ್ಷಣಗಳನ್ನು ಪ್ರೀತಿಸುತ್ತಾರೆ, ಆದರೆ ಒಂಟಿಗಳು ತಮ್ಮ ಮೌಲ್ಯಗಳೊಂದಿಗೆ ನಿಜವಾಗಿಯೂ ಪ್ರತಿಧ್ವನಿಸುವ ವ್ಯಕ್ತಿಯೊಂದಿಗೆ ಹಾದಿಗಳನ್ನು ದಾಟಬಹುದು. ಕುಟುಂಬದೊಳಗೆ ತಾಳ್ಮೆ ಮತ್ತು ಸಹಾನುಭೂತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಭಿಪ್ರಾಯಗಳನ್ನು ಹೇರದೆ ಬೆಂಬಲ ನೀಡುವುದು ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವನ್ನು ತರುತ್ತದೆ. ವೃತ್ತಿಜೀವನದ ಪ್ರಗತಿಯು ಕ್ರಮೇಣವಾಗಿ ತೆರೆದುಕೊಳ್ಳುತ್ತದೆ. ಸಮರ್ಪಣೆ ಮತ್ತು ಕಾರ್ಯತಂತ್ರದ ವಿಧಾನದ ಅಗತ್ಯವಿರುತ್ತದೆ. ಸವಾಲುಗಳು ಉದ್ಭವಿಸಬಹುದು, ಆದರೆ ನಿಮ್ಮ ಸ್ಥಿತಿಸ್ಥಾಪಕತ್ವವು ಅವುಗಳನ್ನು ಸರಾಗವಾಗಿ ಸಾಗಿಸಲು ನಿಮಗೆ ಸಹಾಯ ಮಾಡುತ್ತದೆ. ವಾರದ ಮಧ್ಯಭಾಗವು ಹೊಸ ಕೆಲಸದ ಅವಕಾಶವನ್ನು ತರಬಹುದು, ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿ. ಆರ್ಥಿಕವಾಗಿ ಎಚ್ಚರಿಕೆಯ ಮತ್ತು ಯೋಜಿತ ವಿಧಾನವು ನಿಮ್ಮ ಸ್ಥಿರತೆಯನ್ನು ಭದ್ರಪಡಿಸುತ್ತದೆ. ಬುದ್ಧಿವಂತಿಕೆಯಿಂದ ಖರ್ಚುಗಳನ್ನು ನಿರ್ವಹಿಸುವುದು ಮತ್ತು ಉಳಿತಾಯದ ಮೇಲೆ ಕೇಂದ್ರೀಕರಿಸುವುದು ದೀರ್ಘಾವಧಿಯ ಸಮೃದ್ಧಿಯನ್ನು ಖಚಿತಪಡಿಸುತ್ತದೆ. ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದರಿಂದ ದೈಹಿಕ ಶಕ್ತಿ ಮತ್ತು ಆಂತರಿಕ ಶಾಂತಿ ಎರಡೂ ಸಿಗುತ್ತದೆ. ಆಧ್ಯಾತ್ಮಿಕ ಅಭ್ಯಾಸಗಳು, ಧ್ಯಾನ ಅಥವಾ ಲಘು ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ಶಕ್ತಿ ಸಮತೋಲನದಲ್ಲಿರುತ್ತದೆ. ಸಾತ್ವಿಕ ಆಹಾರವನ್ನು ಸೇವಿಸುವುದು ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ಪರಿಹಾರ: ಪ್ರತಿದಿನ ಬೆಳಿಗ್ಗೆ ದುರ್ಗಾದೇವಿಯ ಮುಂದೆ ಕೆಂಪು ಹೂವುಗಳನ್ನು ಅರ್ಪಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ಓಂ ದುಂ ದುರ್ಗೆಯೇ ನಮಃ ಎಂದು 21 ಬಾರಿ ಜಪಿಸುವುದರಿಂದ ದೈವಿಕ ಆಶೀರ್ವಾದಗಳು, ರಕ್ಷಣೆ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತವೆ. ನಿಮಗೆ ಬುದ್ಧಿವಂತಿಕೆ, ಶಕ್ತಿ ಮತ್ತು ಹೊಸ ಆರಂಭಗಳನ್ನು ತರಲಿ. ಮಿಥುನ ರಾಶಿ. ಈ ಮಿಥುನ ರಾಶಿಯವರೇ, ಈ ವಾರ ನಿಮ್ಮ ಕುತೂಹಲ ಮತ್ತು ಉತ್ಸಾಹವು ಹೊಸ ಅನುಭವಗಳಿಗೆ ಬಾಗಿಲು ತೆರೆಯುತ್ತದೆ. ನಿಮ್ಮ ತೀಕ್ಷ್ಣ ಬುದ್ಧಿಶಕ್ತಿ ಆಕರ್ಷಕ ಸಂಭಾಷಣೆಗಳಿಗೆ ಚಾಲನೆ ನೀಡುತ್ತದೆ. ಇದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ನಿಮ್ಮ ಜ್ಞಾನವನ್ನು ವಿಸ್ತರಿಸಲು ಉತ್ತಮ ಸಮಯವಾಗಿದೆ. ನಿಮ್ಮ ಮನಸ್ಸು ಹೊಸ ಒಳನೋಟಗಳಿಂದ ತುಂಬಿರುತ್ತದೆ, ಆದರೆ ವ್ಯವಸ್ಥಿತವಾಗಿರುವುದು ನಿಮ್ಮ ಆಲೋಚನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ. ದಿನಗಳು ಉರುಳಿದಂತೆ ಅನಿರೀಕ್ಷಿತ ಬೆಳವಣಿಗೆಗಳು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಅಗತ್ಯಪಡಿಸಬಹುದು.
ಯೋಜನೆಗಳಲ್ಲಿ ಹಠಾತ್ ಬದಲಾವಣೆಗಳು ಅಥವಾ ಸ್ವಯಂಪ್ರೇರಿತ ಅವಕಾಶಗಳು ನಿಮ್ಮ ನಮ್ಯತೆಯನ್ನು ಪರೀಕ್ಷಿಸಬಹುದು. ನಿಮ್ಮ ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡುವಾಗ ನಿಮ್ಮ ಪ್ರವೃತ್ತಿಯನ್ನು ನಂಬುವುದು ಉತ್ತಮ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಹೃದಯದ ವಿಷಯಗಳಲ್ಲಿ ಅರ್ಥಪೂರ್ಣ ಸಂಭಾಷಣೆಗಳು ಭಾವನಾತ್ಮಕ ಸಂಪರ್ಕಗಳನ್ನು ಬಲಪಡಿಸುತ್ತವೆ. ಅವಿವಾಹಿತರು ಬೌದ್ಧಿಕವಾಗಿ ಅವರನ್ನು ಆಕರ್ಷಿಸುವ ಯಾರೊಂದಿಗಾದರೂ ಅಡ್ಡ ಬರಬಹುದು, ಆದರೆ ಸಂಬಂಧದಲ್ಲಿರುವವರು ಆಳವಾದ ಹೃತ್ಪೂರ್ವಕ ಚರ್ಚೆಗಳಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ. ವೃತ್ತಿಪರ ರಂಗದಲ್ಲಿ ಸಹಯೋಗವು ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ. ನಿಮ್ಮ ನವೀನ ವಿಧಾನವು ಎದ್ದು ಕಾಣುತ್ತದೆ, ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆಯನ್ನು ಗಳಿಸುತ್ತದೆ. ರಚನಾತ್ಮಕ ಟೀಕೆಗಳನ್ನು ಸ್ವೀಕರಿಸುವುದರಿಂದ ನಿಮ್ಮ ಕಾರ್ಯತಂತ್ರಗಳನ್ನು ಪರಿಷ್ಕರಿಸುತ್ತದೆ, ಸ್ಥಿರ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ. ಆರ್ಥಿಕವಾಗಿ ಚಿಂತನಶೀಲ ಯೋಜನೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಮತ್ತು ಹೂಡಿಕೆಗಳನ್ನು ಮರು ಮೌಲ್ಯಮಾಪನ ಮಾಡುವುದು ದೀರ್ಘಾವಧಿಯ ಪ್ರಯೋಜನಗಳನ್ನು ತರುತ್ತದೆ. ವಾರಾಂತ್ಯ ಸಮೀಪಿಸುತ್ತಿದ್ದಂತೆ ಸಾಮಾಜಿಕ ಬದ್ಧತೆಗಳನ್ನು ವೈಯಕ್ತಿಕ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸುವುದು ನಿರ್ಣಾಯಕವಾಗಿರುತ್ತದೆ. ಹೆಚ್ಚಿನ ಯೋಜನೆಗಳಿಂದ ನಿಮ್ಮನ್ನು ನೀವು ತುಂಬಿಸಿಕೊಳ್ಳುವುದು ಮಾನಸಿಕ ಆಯಾಸಕ್ಕೆ ಕಾರಣವಾಗಬಹುದು. ಧ್ಯಾನ, ದಿನಚರಿ ಬರೆಯುವುದು ಅಥವಾ ಶಾಂತವಾದ ವಿಶ್ರಾಂತಿಯ ಮೂಲಕ ಆತ್ಮಾವಲೋಕನ ಮತ್ತು ಸ್ವಾರೈಕೆಗೆ ಸಮಯ ತೆಗೆದುಕೊಳ್ಳುವುದು ನಿಮ್ಮ ಶಕ್ತಿಯನ್ನು ಪುನಃಸ್ಥಾಪಿಸುತ್ತದೆ. ವಿಶ್ರಾಂತಿಗೆ ಆದ್ಯತೆ ನೀಡುವುದು ನಿಮ್ಮ ಚೈತನ್ಯವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಮುಂಬರುವ ರೋಮಾಂಚಕಾರಿ ದಿನಗಳಿಗೆ ನಿಮ್ಮನ್ನು ಸಿದ್ಧಪಡಿಸುತ್ತದೆ. ವಾರದ ಪರಿಹಾರ: ಪ್ರತಿದಿನ ದುರ್ಗಾದೇವಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಮತ್ತು ಓಂ ದುಂ ದುರ್ಗಾಯಿ ನಮಃ ಎಂದು 21 ಬಾರಿ ಜಪಿಸಿ. ಕಟಕ ರಾಶಿ. ಕರ್ಕಾಟಕ ರಾಶಿಯವರೇ, ಈ ವಾರವು ಆಂತರಿಕ ಸಾಮರಸ್ಯ ಮತ್ತು ಭಾವನಾತ್ಮಕ ಪುನರ್ಯೌವನಗೊಳಿಸುವಿಕೆಗೆ ಕರೆ ನೀಡುತ್ತದೆ. ನಿಮ್ಮ ನಿಜವಾದ ಆಸೆಗಳನ್ನು ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ನೀವು ಆಳವಾದ ಪ್ರಚೋದನೆಯನ್ನು ಅನುಭವಿಸಬಹುದು. ಸಂದರ್ಭಗಳನ್ನು ಅತಿಯಾಗಿ ವಿಶ್ಲೇಷಿಸುವ ಬದಲು ನಿಮ್ಮ ಅಂತಃಪ್ರಜ್ಞೆಯು ನಿಮ್ಮನ್ನು ಸ್ಪಷ್ಟತೆಯ ಕಡೆಗೆ ಮಾರ್ಗದರ್ಶನ ಮಾಡಲು ಬಿಡಿ. ಸ್ವಯಂ ಕಾಳಜಿಯನ್ನು ಒತ್ತಿ ಹೇಳುವುದು ಮತ್ತು ಏಕಾಂತದ ಕ್ಷಣಗಳನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಆಂತರಿಕ ಶಾಂತಿಯನ್ನು ಪುನಃ ಸ್ಥಾಪಿಸುತ್ತದೆ. ನಿಮ್ಮ ಪ್ರವೃತ್ತಿಗಳು ಎಂದಿಗಿಂತಲೂ ತೀಕ್ಷ್ಣವಾಗಿರುತ್ತವೆ. ಪ್ರಮುಖ ಆಯ್ಕೆಗಳನ್ನು ಆತ್ಮವಿಶ್ವಾಸದಿಂದ ನ್ಯಾವಿಗೇಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ವೃತ್ತಿಪರ ರಂಗದಲ್ಲಿ ಹೊಂದಿಕೊಳ್ಳುವಿಕೆ ನಿಮ್ಮ ಬಲವಾದ ಆಸ್ತಿಯಾಗಿರುತ್ತದೆ. ಅನಿರೀಕ್ಷಿತ ಸಂದರ್ಭಗಳು ನಿಮ್ಮ ಸಂಯಮವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು, ಆದರೆ ನಿಮ್ಮ ಪರಿಶ್ರಮ ಸವಾಲುಗಳನ್ನು ಮೆಟ್ಟಿಲುಗಳಾಗಿ ಪರಿವರ್ತಿಸುತ್ತದೆ. ವಾರದ ಮಧ್ಯಭಾಗವು ಅರ್ಹವಾದ ಮನ್ನಣೆ ಅಥವಾ ದೀರ್ಘಕಾಲದ ಕೆಲಸದಲ್ಲಿ ನಿರ್ಣಾಯಕ ಪ್ರಗತಿಯ ಸಾಮರ್ಥ್ಯವನ್ನು ಹೊಂದಿದೆ. ವೃತ್ತಿ ಬದಲಾವಣೆಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ರಚನಾತ್ಮಕ ವಿಧಾನವನ್ನು ತೆಗೆದುಕೊಳ್ಳಿ. ಎಲ್ಲ ಆಯ್ಕೆಗಳನ್ನು ಸಂಪೂರ್ಣವಾಗಿ ಸಂಶೋಧಿಸುವುದು ಉತ್ತಮ ಫಲಿತಾಂಶಗಳನ್ನು ಖಚಿತಪಡಿಸುತ್ತದೆ. ಆರ್ಥಿಕವಾಗಿ ಖರ್ಚುಗಳೊಂದಿಗೆ ಎಚ್ಚರಿಕೆಯಿಂದ ವರ್ತಿಸುವುದು ಪ್ರಯೋಜನಕಾರಿಯಾಗಿದೆ. ಅನಗತ್ಯ ಭೋಗಗಳನ್ನು ತಪ್ಪಿಸಿ ಮತ್ತು ಸ್ಥಿರತೆಯನ್ನು ಭದ್ರಪಡಿಸಿಕೊಳ್ಳುವತ್ತ ಗಮನಹರಿಸಿ. ಸಂಬಂಧಗಳಲ್ಲಿ ಹೃತ್ಪೂರ್ವಕ ಸಂವಹನವು ಅದ್ಭುತಗಳನ್ನು ಮಾಡುತ್ತದೆ. ನೀವು ಬದ್ಧ ಸಂಬಂಧದಲ್ಲಿದ್ದರೆ ಪರಸ್ಪರ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದು ನಿಮ್ಮ ಬಾಂಧವ್ಯವನ್ನು ಗಾಢಗೊಳಿಸುತ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಉದ್ಭವಿಸಬಹುದು, ಆದರೆ ತಾಳ್ಮೆ ಮತ್ತು ಸಹಾನುಭೂತಿಯ ವಿಧಾನವು ಅವುಗಳನ್ನು ಸುಲಭವಾಗಿ ಪರಿಹರಿಸುತ್ತದೆ. ಒಂಟಿಯಾಗಿರುವವರು ಯಾರನ್ನಾದರೂ ಕುತೂಹಲಕಾರಿಯಾಗಿ ಎದುರಿಸಬಹುದು. ಅತಿಯಾಗಿ ಯೋಚಿಸದೆ ಸಂಪರ್ಕವು ಸ್ವಾಭಾವಿಕವಾಗಿ ಬೆಳೆಯಲಿ. ನಿಮ್ಮ ಭಾವನೆಗಳನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುವುದರಿಂದ ಅರ್ಥಪೂರ್ಣ ಸಂಬಂಧಗಳು ಆಕರ್ಷಿಸಲ್ಪಡುತ್ತವೆ. ಆರೋಗ್ಯದ ವಿಷಯಕ್ಕೆ ಬಂದರೆ ಸರಿಯಾದ ವಿಶ್ರಾಂತಿಯೊಂದಿಗೆ ಚಟುವಟಿಕೆಯನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯ. ಅತಿಯಾದ ಪರಿಶ್ರಮವು ಆಯಾಸಕ್ಕೆ ಕಾರಣವಾಗಬಹುದು, ಆದ್ದರಿಂದ ಉತ್ಪಾದಕತೆಯ ಜೊತೆಗೆ ವಿಶ್ರಾಂತಿಗೆ ಆದ್ಯತೆ ನೀಡುವುದನ್ನು ಖಚಿತಪಡಿಸಿಕೊಳ್ಳಿ. ಯೋಗ ಅಥವಾ ಧ್ಯಾನದಂತಹ ಸೌಮ್ಯವಾದ ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮ ಹೆಚ್ಚಾಗುತ್ತದೆ. ನೀರಿನಂಶವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಆಹಾರದಲ್ಲಿ ಸಾತ್ವಿಕ ಆಹಾರಗಳನ್ನು ಸೇರಿಸಿಕೊಳ್ಳುವುದು ಹಬ್ಬದ ಅವಧಿಯಲ್ಲಿ ನಿಮ್ಮ ಶಕ್ತಿಯ ಮಟ್ಟವನ್ನು ಸ್ಥಿರವಾಗಿರಿಸುತ್ತದೆ. ಸೃಜನಶೀಲ ಅನ್ವೇಷಣೆಗಳು ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳು ಸಂತೋಷ ಮತ್ತು ತೃಪ್ತಿಯ ಭಾವನೆಯನ್ನು ತರುತ್ತವೆ. ವಾರ ಮುಗಿಯುತ್ತಿದ್ದಂತೆ ಹೊಸದಾಗಿ ಕಂಡುಕೊಂಡ ಸ್ಪಷ್ಟತೆಯು ಮುಂದಿನ ಹಾದಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಬಲಪಡಿಸುತ್ತದೆ. ದೈವಿಕ ಸಮಯದ ಮೇಲೆ ನಂಬಿಕೆ ಇರಿಸಿ, ಎಲ್ಲವೂ ನಿಮಗಾಗಿ ಸಂಪೂರ್ಣವಾಗಿ ಹೊಂದಿಕೆಯಾಗುತ್ತಿದೆ. ನಂಬಿಕೆಯನ್ನು ಇಟ್ಟುಕೊಳ್ಳಿ ಮತ್ತು ಸಕಾರಾತ್ಮಕ ರೂಪಾಂತರಗಳು ತೆರೆದುಕೊಳ್ಳುತ್ತವೆ. ವಾರದ ಪರಿಹಾರ: ಪ್ರತಿದಿನ ಸಂಜೆ ದುರ್ಗಾ ದೇವಿಯ ಮುಂದೆ ತುಪ್ಪದ ದೀಪ ಹಚ್ಚಿ ತೆಂಗಿನಕಾಯಿಯನ್ನು ಪ್ರಸಾದವಾಗಿ ಅರ್ಪಿಸಿ. ಇದು ಭಾವನಾತ್ಮಕ ಸ್ಥಿರತೆಯನ್ನು ತರುತ್ತದೆ, ಅಂತಃಪ್ರಜ್ಞೆಯನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ದೈವಿಕ ಆಶೀರ್ವಾದಗಳನ್ನು ಆಹ್ವಾನಿಸುತ್ತದೆ. ಸಿಂಹ ರಾಶಿ.
ವಾರವು ಬಲವಾದ ದೃಢನಿಶ್ಚಯದೊಂದಿಗೆ ಪ್ರಾರಂಭವಾಗುತ್ತದೆ. ಅದು ನಿಮ್ಮ ಗುರಿಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಒತ್ತಾಯಿಸುತ್ತದೆ. ನಿಮ್ಮ ನಾಯಕತ್ವದ ಗುಣಗಳು ಪ್ರಕಾಶಿಸುತ್ತವೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಬೆಳಕಿಗೆ ಬರಲು ಇದು ಸೂಕ್ತ ಸಮಯ. ನಿಮ್ಮನ್ನು ನಂಬಿರಿ, ಶಾಶ್ವತವಾದ ಪರಿಣಾಮವನ್ನು ಸೃಷ್ಟಿಸಲು ಇದು ನಿಮ್ಮ ಕ್ಷಣವಾಗಿದೆ. ವಾರ ಮುಂದುವರೆದಂತೆ ನಿಮ್ಮ ನಿರ್ಧಾರಗಳನ್ನು ರೂಪಿಸುವಲ್ಲಿ ಸಾಮಾಜಿಕ ಸಂವಹನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಮಾರ್ಗದರ್ಶಕ ಅಥವಾ ಹಿರಿಯರೊಂದಿಗಿನ ಹೃತ್ಪೂರ್ವಕ ಸಂಭಾಷಣೆಯು ದೀರ್ಘಕಾಲದ ವಿಷಯದ ಬಗ್ಗೆ ಹೆಚ್ಚು ಅಗತ್ಯವಿರುವ ಸ್ಪಷ್ಟತೆಯನ್ನು ಒದಗಿಸಬಹುದು. ಗ್ರಹಿಸುವವರಾಗಿರಿ. ಕೆಲವೊಮ್ಮೆ ಬುದ್ಧಿವಂತಿಕೆಯು ಅತ್ಯಂತ ಅನಿರೀಕ್ಷಿತ ಸ್ಥಳಗಳಿಂದ ಬರುತ್ತದೆ. ವಾರದ ಮಧ್ಯದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯೊಂದು ನಿಮ್ಮ ಹೊಂದಾಣಿಕೆಯನ್ನು ಪರೀಕ್ಷಿಸಬಹುದು. ಅದು ಕೆಲಸದಲ್ಲಿ ಹಠಾತ್ ಬದಲಾವಣೆಯಾಗಿರಬಹುದು, ಯೋಜಿತವಲ್ಲದ ಹಣಕಾಸಿನ ವಿಷಯವಾಗಿರಬಹುದು, ಅಥವಾ ನಿಮ್ಮ ದಿನಚರಿಯಲ್ಲಿ ಅನಿರೀಕ್ಷಿತ ಬದಲಾವಣೆಯಾಗಿರಬಹುದು. ಅದನ್ನು ಶಾಂತ ಮತ್ತು ಮುಕ್ತ ಮನಸ್ಥಿತಿಯಿಂದ ನಿರ್ವಹಿಸುವುದು ಉತ್ತಮ ಪರಿಹಾರಗಳಿಗೆ ಕಾರಣವಾಗುತ್ತದೆ. ವಿರೋಧಿಸುವ ಬದಲು ಘಟನೆಗಳ ಹರಿವನ್ನು ಸ್ವೀಕರಿಸಿ. ಅವು ನಿಮ್ಮನ್ನು ಯಾವುದೋ ಒಂದು ದೊಡ್ಡದಕ್ಕೆ ಕರೆದೊಯ್ಯುತ್ತಿರಬಹುದು. ವಾರಾಂತ್ಯದ ವೇಳೆಗೆ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ. ಅತಿಯಾದ ಪರಿಶ್ರಮವು ನಿಮ್ಮ ಶಕ್ತಿಯನ್ನು ಹೀರಿಕೊಳ್ಳಬಹುದು, ಆದ್ದರಿಂದ ಸ್ವಲ್ಪ ಸಮಯವನ್ನು ವಿಶ್ರಾಂತಿ ಪಡೆಯಲು ಅನುಮತಿಸಿ. ಧ್ಯಾನ, ಭಕ್ತಿ, ಸಂಗೀತ ಅಥವಾ ಕೇವಲ ಶಾಂತಿಯುತ ಸ್ಥಳದಲ್ಲಿರುವುದರ ಮೂಲಕ ನಿಮ್ಮೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದು ಸಮತೋಲನ ಮತ್ತು ಶಕ್ತಿಯನ್ನು ಪುನಃಸ್ಥಾಪಿಸುತ್ತದೆ. ಪರಿಹಾರ: ದುರ್ಗಾ ಚಾಲಿಸಾವನ್ನು ಪಠಿಸುತ್ತಾ ದುರ್ಗಾ ದೇವಿಗೆ ಕೆಂಪು ಹೂವುಗಳು ಮತ್ತು ತುಪ್ಪದ ದೀಪವನ್ನು ಅರ್ಪಿಸಿ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ವರ್ಧಿಸುತ್ತದೆ, ರಕ್ಷಣೆಯನ್ನು ತರುತ್ತದೆ ಮತ್ತು ದೈವಿಕ ಅನುಗ್ರಹವನ್ನು ನಿಮ್ಮ ಜೀವನಕ್ಕೆ ಆಹ್ವಾನಿಸುತ್ತದೆ. ಕನ್ಯಾ ರಾಶಿ. ಪ್ರಿಯ ಕನ್ಯಾ ರಾಶಿ, ಈ ವಾರ ನೀವು ಸಂಘಟಿತರಾಗಿರಲು ಮತ್ತು ನಿಮ್ಮ ಪ್ರಾಯೋಗಿಕ ಪ್ರವೃತ್ತಿಯನ್ನು ನಂಬಲು ಪ್ರೋತ್ಸಾಹಿಸುತ್ತದೆ. ಜೀವನದ ವಿವಿಧ ಅಂಶಗಳನ್ನು ಸಮತೋಲನಗೊಳಿಸುವುದು ನಿರ್ಣಾಯಕವಾಗಿರುತ್ತದೆ ಮತ್ತು ತಾಳ್ಮೆಯಿಂದ ಕೆಲಸಗಳನ್ನು ಸಮೀಪಿಸುವುದು ನಿಮ್ಮ ಪ್ರಯಾಣವನ್ನು ಸುಲಭಗೊಳಿಸುತ್ತದೆ. ನಿಮ್ಮನ್ನು ಅತಿಯಾಗಿ ಹೊರೆಯಾಗದಂತೆ ನೋಡಿಕೊಳ್ಳಿ ಮತ್ತು ಬದಲಾಗಿ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಲು ರಚನಾತ್ಮಕ ಯೋಜನೆಯತ್ತ ಗಮನಹರಿಸಿ. ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಉದ್ಭವಿಸಬಹುದು, ಆದರೆ ಅವು ನಿಮ್ಮ ದಕ್ಷತೆಯನ್ನು ಪರೀಕ್ಷಿಸುವ ಸವಾಲುಗಳೊಂದಿಗೆ ಬರುತ್ತವೆ. ನಿಮ್ಮ ಜಾಗರೂಕ ಸ್ವಭಾವವು ಇವುಗಳನ್ನು ಸರಾಗವಾಗಿ ನಡೆಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ತಂಡದ ಕೆಲಸವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ಸಹೋದ್ಯೋಗಿಗಳಿಂದ ರಚನಾತ್ಮಕ ಪ್ರತಿಕ್ರಿಯೆ ನಿಮ್ಮ ವಿಧಾನವನ್ನು ಪರಿಷ್ಕರಿಸಬಹುದು, ಆದ್ದರಿಂದ ಸಲಹೆಗಳಿಗೆ ಮುಕ್ತವಾಗಿರಿ. ನಿಮ್ಮ ಜ್ಞಾನವನ್ನು ವಿಸ್ತರಿಸುವುದು ಅಥವಾ ನಿಮ್ಮ ಕೌಶಲ್ಯಗಳನ್ನು ಅಪ್ಗ್ರೇಡ್ ಮಾಡುವುದು ನಿಮ್ಮ ವೃತ್ತಿಪರ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ವೈಯಕ್ತಿಕವಾಗಿ ಪ್ರೀತಿಪಾತ್ರರೊಂದಿಗಿನ ಅರ್ಥಪೂರ್ಣ ಸಂಭಾಷಣೆಗಳು ಭಾವನಾತ್ಮಕ ಸೌಕರ್ಯವನ್ನು ಒದಗಿಸುತ್ತವೆ. ಅವರ ಉಪಸ್ಥಿತಿಗಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದು ನಿಮ್ಮ ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಸಾಮರಸ್ಯವನ್ನು ತರುತ್ತದೆ. ಆರ್ಥಿಕವಾಗಿ ಪ್ರಾಯೋಗಿಕ ವಿಧಾನವು ನಿಮಗೆ ಉತ್ತಮವಾಗಿ ಸೇವೆ ಸಲ್ಲಿಸುತ್ತದೆ. ಸಂಭಾವ್ಯ ಲಾಭಗಳು ಕಂಡುಬರಬಹುದಾದರೂ ದೀರ್ಘಕಾಲೀನ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಹಠಾತ್ ಆಯ್ಕೆಗಳನ್ನು ತಪ್ಪಿಸಬೇಕು. ಸ್ಮಾರ್ಟ್ ಬಜೆಟ್ ಮತ್ತು ಎಚ್ಚರಿಕೆಯ ಯೋಜನೆ ಸ್ಥಿರವಾದ ಆರ್ಥಿಕ ಆರೋಗ್ಯವನ್ನು ಖಚಿತಪಡಿಸುತ್ತದೆ. ಗಮನಾರ್ಹ ಹೂಡಿಕೆಗಳನ್ನು ಮಾಡುತ್ತಿದ್ದರೆ ವಿವರವಾದ ಸಂಶೋಧನೆಯು ನಿಮಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ವಾರ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವುದು ಮುಖ್ಯ. ಹೆಚ್ಚು ಆರೋಗ್ಯದಿಂದಿರಲು ಪ್ರಯತ್ನಿಸಿ. ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮತ್ತು ಲಘು ವ್ಯಾಯಾಮಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮನ್ನು ಚೈತನ್ಯಶೀಲವಾಗಿರಿಸುತ್ತದೆ. ವಾರದ ಪರಿಹಾರ: ಬುಧವಾರ ದುರ್ಗಾದೇವಿಗೆ ತಾಜಾ ಹಸಿರು ತರಕಾರಿಗಳನ್ನು ಅರ್ಪಿಸಿ ಮತ್ತು ಓಂ ದುಂ ದುರ್ಗೆಯೇ ನಮಃ ಎಂದು 21 ಬಾರಿ ಜಪಿಸಿ. ಇದು ಸಮೃದ್ಧಿ, ಆಂತರಿಕ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆಯನ್ನು ಆಹ್ವಾನಿಸುತ್ತದೆ. ತುಲಾ ರಾಶಿ. ಈ ವಾರ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಕಂಡುಕೊಳ್ಳುವುದು ಪ್ರಮುಖ ಹಂತವನ್ನು ತೆಗೆದುಕೊಳ್ಳುತ್ತದೆ. ಸಂಬಂಧಗಳು ಮತ್ತು ಬದ್ಧತೆಗಳನ್ನು ಮೌಲ್ಯಮಾಪನ ಮಾಡಲು ನೀವು ಸಮಯವನ್ನು ಕಳೆಯಬಹುದು. ಅವು ನಿಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಸಂತೋಷದೊಂದಿಗೆ ಹೊಂದಿಕೆಯಾಗುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿರಿ, ಅದು ನಿಮ್ಮನ್ನು ಸರಿಯಾದ ಮಾರ್ಗದತ್ತ ಕೊಂಡೊಯ್ಯುತ್ತದೆ. ನಿಮ್ಮ ಮೋಡಿ ಮತ್ತು ಚಾತುರ್ಯವು ನಿಮ್ಮ ಸಾಮಾಜಿಕ ಸಂವಹನಗಳನ್ನು ಬಲಪಡಿಸುತ್ತದೆ. ಸಂಬಂಧದಲ್ಲಿರುವವರಿಗೆ ಹೃತ್ಪೂರ್ವಕ ಸಂಭಾಷಣೆಗಳು ಭಾವನಾತ್ಮಕ ಸಂಪರ್ಕಗಳನ್ನು ಗಾಢಗೊಳಿಸುತ್ತವೆ. ಒಂಟಿಯಾಗಿರುವವರಿಗೆ ಆಸಕ್ತಿದಾಯಕ ನಿರೀಕ್ಷೆ ಎದುರಾಗಬಹುದು, ಆದರೆ ಅರ್ಥಪೂರ್ಣ ಬಂಧಕ್ಕೆ ವಿಷಯಗಳು ಸ್ವಾಭಾವಿಕವಾಗಿ ಬೆಳೆಯಲು ಅವಕಾಶ ನೀಡುವುದು ಅತ್ಯಗತ್ಯ. ವೃತ್ತಿಪರ ರಂಗದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ಉಂಟಾಗಬಹುದು, ಅದು ನಿಮ್ಮ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಪರೀಕ್ಷಿಸುತ್ತದೆ. ಆದಾಗ್ಯೂ ನಿಮ್ಮ ಸಂಯಮ ಮತ್ತು ರಾಜತಾಂತ್ರಿಕ ಸ್ವಭಾವವು ಸವಾಲುಗಳನ್ನು ಸರಾಗವಾಗಿ ಎದುರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆರ್ಥಿಕವಾಗಿ ಇದು ಜಾಗರೂಕರಾಗಿರಬೇಕಾದ ಸಮಯ. ಹಠಾತ್ ಖರ್ಚಿನಲ್ಲಿ ತೊಡಗಿಸಿಕೊಳ್ಳುವ ಬದಲು ಉಳಿತಾಯದತ್ತ ಗಮನಹರಿಸಿ.
ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಆದ್ಯತೆ ನೀಡುವುದು ಬಹಳ ಮುಖ್ಯ. ರಚನಾತ್ಮಕ ದಿನಚರಿಯನ್ನು ಅನುಸರಿಸುವುದು ಮತ್ತು ಯೋಗ ಅಥವಾ ಧ್ಯಾನದಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಸ್ಪಷ್ಟತೆ ಮತ್ತು ಆಂತರಿಕ ಶಾಂತಿಯನ್ನು ತರುತ್ತದೆ. ಸಮತೋಲಿತ ಆಹಾರವು ನಿಮ್ಮ ಶಕ್ತಿಯ ಮಟ್ಟಗಳು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಮತ್ತಷ್ಟು ಬೆಂಬಲಿಸುತ್ತದೆ. ವಾರದ ಪರಿಹಾರ: ಶುಕ್ರವಾರ ಸಮೃದ್ಧಿ ಮತ್ತು ಸಾಮರಸ್ಯವನ್ನು ಆಕರ್ಷಿಸಲು ಲಕ್ಷ್ಮೀ ದೇವಿಗೆ ಗುಲಾಬಿ ನೀರನ್ನು ಅರ್ಪಿಸಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ. ವೃಶ್ಚಿಕ ರಾಶಿ. ಈ ವಾರ ವೃಶ್ಚಿಕ ರಾಶಿಯವರೇ, ಪರಿವರ್ತನೆಯ ಅಲೆಯು ನಿಮ್ಮನ್ನು ಆತ್ಮಸಾಕ್ಷಾತ್ಕಾರ ಮತ್ತು ಆಳವಾದ ಬುದ್ಧಿವಂತಿಕೆಯತ್ತ ಕೊಂಡೊಯ್ಯುತ್ತದೆ. ಸ್ಪಷ್ಟತೆ ಹೊರಹೊಮ್ಮುತ್ತದೆ. ಇದು ನಿಮಗೆ ದೀರ್ಘಕಾಲದಿಂದ ಬದಲಾವಣೆಯ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಹೆಜ್ಜೆಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈ ಬದಲಾವಣೆಯನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸುವುದರಿಂದ ಬೆಳವಣಿಗೆ, ಸಬಲೀಕರಣ ಮತ್ತು ನವೀಕೃತ ಪ್ರೇರಣೆಗೆ ಬಾಗಿಲು ತೆರೆಯುತ್ತದೆ. ಹಳೆಯ ಭಯಗಳನ್ನು ಹೋಗಲಾಡಿಸುವುದು ಮತ್ತು ಹೊಸ ದೃಷ್ಟಿಕೋನಗಳನ್ನು ಸ್ವಾಗತಿಸುವುದು ಒಂದು ಪ್ರಬಲ ತಿರುವು ಎಂದು ಸಾಬೀತುಪಡಿಸುತ್ತದೆ. ವಾರದ ಆರಂಭದಲ್ಲಿ ಚಿಂತನೆಯ ಕ್ಷಣಗಳು ನಿಮ್ಮ ಆದ್ಯತೆಗಳನ್ನು ಮರುಮೌಲ್ಯಮಾಪನ ಮಾಡಲು ನಿಮ್ಮನ್ನು ಪ್ರೇರೇಪಿಸುತ್ತವೆ. ಹಿಂದಿನ ಅನುಭವಗಳು ಮಾರ್ಗದರ್ಶಿ ಪಾಠಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಉದ್ದೇಶದೊಂದಿಗೆ ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತವೆ. ವೃತ್ತಿಪರವಾಗಿ ಹೊಂದಾಣಿಕೆಯು ಪ್ರಮುಖವಾಗಿರುತ್ತದೆ, ಏಕೆಂದರೆ ಅನಿರೀಕ್ಷಿತ ಸವಾಲುಗಳು ಉದ್ಭವಿಸಬಹುದು. ತ್ವರಿತ ಆದರೆ ಚಿಂತನಶೀಲ ಪ್ರತಿಕ್ರಿಯೆಗಳು ಬೇಕಾಗುತ್ತವೆ. ಸ್ಥಿರ ಮತ್ತು ಕಾರ್ಯತಂತ್ರದ ಯೋಜನೆ ಸ್ಥಿರತೆಯನ್ನು ಖಚಿತಪಡಿಸುತ್ತದೆ, ಆದರೆ ದೀರ್ಘಾವಧಿಯ ಪ್ರಗತಿಯನ್ನು ಕಾಪಾಡಿಕೊಳ್ಳಲು ಹಠಾತ್ ಪ್ರವೃತ್ತಿಯ ಕ್ರಮಗಳನ್ನು ತಪ್ಪಿಸಬೇಕು. ಆರ್ಥಿಕವಾಗಿ ಖರ್ಚು ಮಾಡುವ ಅಭ್ಯಾಸಗಳ ಬಗ್ಗೆ ಎಚ್ಚರದಿಂದಿರುವುದು ಭದ್ರತೆ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಹೃದಯದ ವಿಷಯಗಳಲ್ಲಿ ಸಂಬಂಧಗಳನ್ನು ಬೆಳೆಸುವಲ್ಲಿ ಭಾವನಾತ್ಮಕ ಪ್ರಾಮಾಣಿಕತೆ ಅತ್ಯಗತ್ಯವಾಗಿರುತ್ತದೆ. ಮುಂದೂಡಲ್ಪಟ್ಟ ಸಂಭಾಷಣೆಗಳು ಮತ್ತೆ ಹೊರಹೊಮ್ಮಬಹುದು, ಹೃತ್ಪೂರ್ವಕ ಚರ್ಚೆಗಳು ಮತ್ತು ಆಳವಾದ ಸಂಪರ್ಕಗಳನ್ನು ಪ್ರೋತ್ಸಾಹಿಸಬಹುದು. ಬಗೆಹರಿಯದ ಭಾವನೆಗಳು ಗಮನವನ್ನು ಬಯಸಬಹುದು, ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಅವುಗಳನ್ನು ಪರಿಹರಿಸುವುದು ನಿರ್ಣಾಯಕವಾಗುತ್ತದೆ. ಹಿಂದಿನ ಯಾರೊಂದಿಗಾದರೂ ಅನಿರೀಕ್ಷಿತ ಸಂವಾದವು ಬಗೆಹರಿಯದ ಅಧ್ಯಾಯಕ್ಕೆ ಸ್ಪಷ್ಟತೆಯನ್ನು ತರಬಹುದು, ನಿಮ್ಮ ಪ್ರಯಾಣವನ್ನು ಹೊಸ ಬೆಳಕಿನಲ್ಲಿ ನೋಡಲು ಸಹಾಯ ಮಾಡುತ್ತದೆ. ನಿಮ್ಮ ಭಾವನೆಗಳನ್ನು ನಂಬಿರಿ ಮತ್ತು ಅವುಗಳನ್ನು ನಿಮ್ಮ ಸ್ವಂತ ವೇಗದಲ್ಲಿ ಪ್ರಕ್ರಿಯೆಗೊಳಿಸಲು ನಿಮಗೆ ಸ್ಥಳಾವಕಾಶ ನೀಡಿ. ವಾರ ಮುಂದುವರೆದಂತೆ ಆಂತರಿಕ ಶಾಂತತೆಯ ಭಾವನೆಯು ಹಿಂದಿನ ಅನುಮಾನಗಳನ್ನು ಬದಲಾಯಿಸುತ್ತದೆ. ಆಧ್ಯಾತ್ಮಿಕ ಅಥವಾ ಕಲಾತ್ಮಕ ಅನ್ವೇಷಣೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಾಂತ್ವನ ಮತ್ತು ನವೀಕೃತ ಶಕ್ತಿ ಬರುತ್ತದೆ. ಪವಿತ್ರ ಸ್ಥಳಗಳಲ್ಲಿ ಸಮಯ ಕಳೆಯುವುದು, ಧ್ಯಾನ ಮಾಡುವುದು ಅಥವಾ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವುದು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಅಗತ್ಯವಿರುವ ಸಮತೋಲನವನ್ನು ತರುತ್ತದೆ. ಮಾರ್ಗದರ್ಶನ ಮತ್ತು ಭರವಸೆಯ ಸಂದೇಶಗಳನ್ನು ಹೊಂದಿರಬಹುದು, ಆದ್ದರಿಂದ ವಿಶ್ವದಿಂದ ಅರ್ಥಪೂರ್ಣ ಚಿಹ್ನೆಗಳ ಮೇಲೆ ನಿಗಾ ಇರಿಸಿ. ಆರೋಗ್ಯ ಸಲಹೆ: ಒತ್ತಡದ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ನಿಮ್ಮ ಯೋಗಕ್ಷೇಮದ ಬಗ್ಗೆ ಗಮನಹರಿಸಿ. ಆಳವಾದ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದು, ನೀರಿನಂಶವನ್ನು ಕಾಪಾಡಿಕೊಳ್ಳುವುದು ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಹೆಚ್ಚಿಸುತ್ತದೆ. ವಿಶ್ರಾಂತಿಗೆ ಆದ್ಯತೆ ನೀಡುವುದರಿಂದ ನೀವು ಕೇಂದ್ರೀಕೃತ ಮತ್ತು ಗಮನಹರಿಸಲು ಸಹಾಯ ಮಾಡುತ್ತದೆ. ಪರಿಹಾರ: ಈ ಸಮಯದಲ್ಲಿ ಮಂಗಳವಾರ ದುರ್ಗಾದೇವಿಗೆ ಕೆಂಪು ದಾಸವಾಳ ಹೂವುಗಳನ್ನು ಅರ್ಪಿಸಿ ಮತ್ತು ದುರ್ಗಾ ಸಪ್ತಷ್ಟಿ ಶ್ಲೋಕಗಳನ್ನು ಭಕ್ತಿಯಿಂದ ಪಠಿಸಿ. ಇದು ದೈವಿಕ ರಕ್ಷಣೆಯನ್ನು ಕೋರುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಧೈರ್ಯ ಮತ್ತು ಅನುಗ್ರಹದಿಂದ ಸವಾಲುಗಳನ್ನು ಜಯಿಸಲು ಶಕ್ತಿಯನ್ನು ತರುತ್ತದೆ. ಧನು ರಾಶಿ. ಈ ವಾರ ಧನು ರಾಶಿ ನಿಮ್ಮ ಆಂತರಿಕ ಬೆಂಕಿ ನಿಮ್ಮನ್ನು ಸ್ವಯಂ ಸುಧಾರಣೆ ಮತ್ತು ವೈಯಕ್ತಿಕ ಪರಿವರ್ತನೆಯತ್ತ ತಳ್ಳುತ್ತದೆ. ಹೊಸ ಆಲೋಚನೆಗಳನ್ನು ಅನ್ವೇಷಿಸುವುದು ಮತ್ತು ನಿಮ್ಮ ದೈನಂದಿನ ಅಭ್ಯಾಸಗಳನ್ನು ಪರಿಷ್ಕರಿಸುವುದು ಉದ್ದೇಶ ಮತ್ತು ತೃಪ್ತಿಯ ಪ್ರಜ್ಞೆಯನ್ನು ತರುತ್ತದೆ. ಸ್ಪಷ್ಟ ಆದ್ಯತೆಗಳನ್ನು ಹೊಂದಿಸುವುದು ಮತ್ತು ಅನಗತ್ಯ ಗೊಂದಲಗಳನ್ನು ತೆಗೆದುಹಾಕುವುದು ನಿಮಗೆ ಸರಿಯಾದ ಹಾದಿಯಲ್ಲಿರಲು ಸಹಾಯ ಮಾಡುತ್ತದೆ. ನಿಮ್ಮ ದಾರಿಯಲ್ಲಿ ಬರುವ ಉತ್ತಮ ಅವಕಾಶಗಳನ್ನು ವಶಪಡಿಸಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಹೊಂದಿಕೊಳ್ಳುವಿಕೆ ನಿಮ್ಮ ದೊಡ್ಡ ಆಸ್ತಿಯಾಗಿರುತ್ತದೆ. ಅನಿರೀಕ್ಷಿತ ಬೆಳವಣಿಗೆಗಳು ಉದ್ಭವಿಸಬಹುದು, ಆದರೆ ನಿಮ್ಮ ತ್ವರಿತ ಚಿಂತನೆ ಮತ್ತು ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವು ನಿಮಗೆ ಒಂದು ಅಂಚನ್ನು ನೀಡುತ್ತದೆ. ಸೃಜನಶೀಲ ಸಮಸ್ಯೆ ಪರಿಹಾರದ ಅಗತ್ಯವಿರುವ ನಾಯಕತ್ವದ ಪಾತ್ರಗಳು ಅಥವಾ ಯೋಜನೆಗಳಿಗೆ ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳಿ, ಏಕೆಂದರೆ ಇವು ನಿಮ್ಮ ದೀರ್ಘಕಾಲೀನ ಬೆಳವಣಿಗೆಯನ್ನು ರೂಪಿಸಬಹುದು. ನೀವು ವೃತ್ತಿ ಪ್ರಗತಿ ಅಥವಾ ವ್ಯವಹಾರ ವಿಸ್ತರಣೆಯನ್ನು ಪರಿಗಣಿಸುತ್ತಿದ್ದರೆ, ಹೊಸ ಸಾಧ್ಯತೆಗಳನ್ನು ಅನ್ಲಾಕ್ ಮಾಡುವಲ್ಲಿ ನೆಟ್ವರ್ಕಿಂಗ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆರ್ಥಿಕವಾಗಿ ಎಚ್ಚರಿಕೆಯಿಂದ ಆಯ್ಕೆಗಳು ಸ್ಥಿರತೆಯನ್ನು ಖಚಿತಪಡಿಸುತ್ತವೆ. ಹಠಾತ್ ವೆಚ್ಚಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಬಲಪಡಿಸುವತ್ತ ಗಮನಹರಿಸಿ. ವೈಯಕ್ತಿಕ ವಿಚಾರದಲ್ಲಿ ಸಂಬಂಧಗಳಿಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ. ಪ್ರೀತಿ ಪಾತ್ರರು ಬೆಂಬಲ ಅಥವಾ ಸಲಹೆಗಾಗಿ ನಿಮ್ಮ ಕಡೆಗೆ ತಿರುಗಬಹುದು ಮತ್ತು ಅವರ ಜೊತೆ ಇರುವುದು ನಿಮ್ಮ ಬಾಂಧವ್ಯವನ್ನು ಇನ್ನಷ್ಟು ಗಾಢಗೊಳಿಸುತ್ತದೆ.
ನೀವು ಒಂಟಿಯಾಗಿದ್ದರೆ ಅನಿರೀಕ್ಷಿತ ಸಂವಹನವು ಅರ್ಥಪೂರ್ಣ ಸಂಪರ್ಕಕ್ಕೆ ಕಾರಣವಾಗಬಹುದು. ಬದ್ಧ ಸಂಬಂಧದಲ್ಲಿರುವವರಿಗೆ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಲು ಮತ್ತು ವಿಶ್ವಾಸವನ್ನು ಬೆಳೆಸಲು ಮುಕ್ತ ಸಂವಹನ ಅತ್ಯಗತ್ಯ. ಆರೋಗ್ಯದ ದೃಷ್ಟಿಯಿಂದ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಯೋಗಕ್ಷೇಮಕ್ಕೆ ಪ್ರಮುಖವಾಗಿರುತ್ತದೆ. ನಿಮ್ಮ ದೇಹವನ್ನು ಆಲಿಸುವುದು ಮತ್ತು ರಚನಾತ್ಮಕ ದಿನಚರಿಯನ್ನು ಅನುಸರಿಸುವುದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಲಘು ವ್ಯಾಯಾಮ, ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ನಿಮ್ಮ ಆಂತರಿಕ ಸಾಮರಸ್ಯವನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ವಿಶ್ರಾಂತಿಗೆ ಆದ್ಯತೆ ನೀಡುವುದರಿಂದ ಆಯಾಸವನ್ನು ತಡೆಯುತ್ತದೆ ಮತ್ತು ಮುಂದಿನ ದಿನಗಳಿಗಾಗಿ ನಿಮ್ಮನ್ನು ಉಲ್ಲಾಸದಿಂದ ಇರಿಸುತ್ತದೆ. ವಾರದ ಪರಿಹಾರ: ಈ ಸಮಯದಲ್ಲಿ ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸಿ. ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಆಂತರಿಕ ಶಾಂತಿಯನ್ನು ತರುತ್ತದೆ. ಮಕರ ರಾಶಿ. ರಚನಾತ್ಮಕ ಮತ್ತು ಶಿಸ್ತಿನ ಮನಸ್ಥಿತಿಯು ಈ ವಾರ ಸುಲಭವಾಗಿ ಸಾಗಲು ನಿಮಗೆ ಸಹಾಯ ಮಾಡುತ್ತದೆ. ನಡೆಯುತ್ತಿರುವ ಕೆಲಸಗಳಲ್ಲಿ ಸಣ್ಣ ಅಡೆತಡೆಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು, ಆದರೆ ನಿರಂತರತೆಯು ಸ್ಥಿರವಾದ ಪ್ರಗತಿಯನ್ನು ಖಚಿತಪಡಿಸುತ್ತದೆ. ತ್ವರಿತ ಪರಿಹಾರಗಳನ್ನು ಹುಡುಕುವ ಬದಲು ಕ್ರಮಬದ್ಧ ವಿಧಾನವು ಶಾಶ್ವತವಾದ ಯಶಸ್ಸಿಗೆ ಕಾರಣವಾಗುತ್ತದೆ. ಕೆಲಸದ ಸ್ಥಳದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಆರಂಭದಲ್ಲಿ ಅಗಾಧವಾಗಿ ಅನಿಸಬಹುದು, ಆದರೆ ಒತ್ತಡವನ್ನು ಶಾಂತತೆಯಿಂದ ನಿಭಾಯಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಮೆಚ್ಚುಗೆಯನ್ನು ಗಳಿಸುತ್ತದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅಂತಃಪ್ರಜ್ಞೆ ಮತ್ತು ತರ್ಕ ಎರಡನ್ನೂ ಅವಲಂಬಿಸುವುದು ಉತ್ತಮ ಫಲಿತಾಂಶಗಳನ್ನು ತರುತ್ತದೆ. ವೈಯಕ್ತಿಕ ವಿಷಯದಲ್ಲಿ ಭಾವನಾತ್ಮಕ ಸ್ಥಿರತೆಯು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಮುಖವಾಗಿರುತ್ತದೆ. ಕುಟುಂಬ ಸದಸ್ಯರು ಅಥವಾ ಪಾಲುದಾರರೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಆದರೆ ಪ್ರಾಮಾಣಿಕ ಸಂವಹನವು ತಪ್ಪು ಗ್ರಹಿಕೆಯನ್ನು ಪರಿಹರಿಸುತ್ತದೆ. ಹಿಂದಿನ ಕುಂದುಕೊರತೆಗಳನ್ನು ಬಿಡುಗಡೆ ಮಾಡುವುದರಿಂದ ಬಂಧಗಳು ಬಲಗೊಳ್ಳುತ್ತವೆ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತವೆ. ಬದ್ಧ ಸಂಬಂಧದಲ್ಲಿರುವವರು ತಮ್ಮ ಸಂಪರ್ಕವನ್ನು ಗಾಢವಾಗಿಸುವ ಹೃತ್ಪೂರ್ವಕ ಸಂಭಾಷಣೆಗಳನ್ನು ನಡೆಸುತ್ತಾರೆ, ಆದರೆ ಒಂಟಿಗಳು ತಮ್ಮ ದೀರ್ಘಕಾಲೀನ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುವ ಯಾರನ್ನಾದರೂ ಭೇಟಿಯಾಗಬಹುದು. ಇದು ಅರ್ಥಪೂರ್ಣ ಬಾಂಧವ್ಯಕ್ಕೆ ಕಾರಣವಾಗುತ್ತದೆ. ಆರ್ಥಿಕವಾಗಿ ಪ್ರಾಯೋಗಿಕ ಮತ್ತು ಚೆನ್ನಾಗಿ ಯೋಚಿಸಿದ ತಂತ್ರವು ಪ್ರಯೋಜನಕಾರಿಯಾಗಿದೆ. ಸ್ಥಿರತೆ ಹಾಗೆಯೇ ಉಳಿದಿದ್ದರೂ ಹಠಾತ್ ಖರ್ಚನ್ನು ತಪ್ಪಿಸುವುದರಿಂದ ಅನಗತ್ಯ ಒತ್ತಡವನ್ನು ತಡೆಯುತ್ತದೆ. ಯಾವುದೇ ಹೂಡಿಕೆ ಯೋಜನೆಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕು, ಭವಿಷ್ಯದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಅಲ್ಪಾವಧಿಯ ಭೋಗಗಳಿಗಿಂತ ಉಳಿತಾಯಕ್ಕೆ ಆದ್ಯತೆ ನೀಡುವುದು ಮನಸ್ಸಿನ ಶಾಂತಿಯನ್ನು ತರುತ್ತದೆ. ಮನೆಗೆ ಸಂಬಂಧಿಸಿದ ವೆಚ್ಚಗಳನ್ನು ಪರಿಗಣಿಸಿದರೆ ಅವುಗಳನ್ನು ದೀರ್ಘಾವಧಿಯ ಆರ್ಥಿಕ ಗುರಿಗಳೊಂದಿಗೆ ಜೋಡಿಸುವುದು ಸ್ಥಿರತೆಯನ್ನು ಖಚಿತಪಡಿಸುತ್ತದೆ. ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅಗತ್ಯವಾಗಿರುತ್ತದೆ, ವಿಶೇಷವಾಗಿ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ನಿರ್ವಹಿಸುವಾಗ. ನಿಮ್ಮ ಮೇಲೆ ಅತಿಯಾದ ಹೊರೆ ಹೇರಿಕೊಳ್ಳುವುದರಿಂದ ಆಯಾಸ ಉಂಟಾಗಬಹುದು, ಇದರಿಂದಾಗಿ ವಿಶ್ರಾಂತಿ ಮತ್ತು ಸ್ವಾರೈಕೆ ಅತ್ಯಗತ್ಯ. ಲಘು ವ್ಯಾಯಾಮ ಅಥವಾ ಸಂಜೆ ನಡಿಗೆಯೊಂದಿಗೆ ಸಮತೋಲಿತ ದಿನಚರಿಯನ್ನು ಸೇರಿಸಿಕೊಳ್ಳುವುದು ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ. ಹೈಡ್ರೀಕರಿಸಿದ ಸ್ಥಿತಿಯಲ್ಲಿರುವುದು ಮತ್ತು ರಚನಾತ್ಮಕ ನಿದ್ರೆಯ ವೇಳಾಪಟ್ಟಿಯನ್ನು ಅನುಸರಿಸುವುದು ವಾರವಿಡೀ ನಿರಂತರ ಶಕ್ತಿಯ ಮಟ್ಟವನ್ನು ಬೆಂಬಲಿಸುತ್ತದೆ. ವಾರದ ಪರಿಹಾರ: ದುರ್ಗಾ ಮಾತೆಗೆ ಬೆಲ್ಲ ಮತ್ತು ಹುರಿದ ಕಡಲೆಯನ್ನು ಅರ್ಪಿಸಿ. ಇದು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಸ್ಥಿರತೆ ಮತ್ತು ಶಾಂತಿಗಾಗಿ ದೈವಿಕ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ. ಕುಂಭ ರಾಶಿ. ಕುಂಭ ರಾಶಿಯವರೇ, ಈ ವಾರ ಹೊಸ ಸಾಧ್ಯತೆಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಪ್ರಯಾಣದಲ್ಲಿ ಹೊಸ ಅನುಭವಗಳನ್ನು ಸ್ವೀಕರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತವೆ. ನಿಮ್ಮ ನವೀನ ಮನಸ್ಥಿತಿಯು ನಿಮ್ಮ ದೊಡ್ಡ ಶಕ್ತಿಯಾಗಿದ್ದು, ಇತರರು ನೋಡಲಾಗದ ಅವಕಾಶಗಳನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ. ಗಮನವನ್ನು ಕೇಂದ್ರೀಕರಿಸುವುದು ನಿರ್ಣಾಯಕವಾಗಿರುತ್ತದೆ, ಏಕೆಂದರೆ ಸಣ್ಣ ಗೊಂದಲಗಳು ನಿಮ್ಮ ಗಮನವನ್ನು ಕ್ಷಣಮಾತ್ರದಲ್ಲಿ ಬದಲಾಯಿಸಬಹುದು. ವಾರದ ಮಧ್ಯದಲ್ಲಿ ಅನಿರೀಕ್ಷಿತ ಸಂಭಾಷಣೆ ಅಥವಾ ಕೊಡುಗೆಯು ರೋಮಾಂಚಕಾರಿ ವಿಷಯಕ್ಕೆ ಕಾರಣವಾಗಬಹುದು. ಸರಿಯಾದ ಆಯ್ಕೆ ಮಾಡಲು ನಿಮ್ಮ ಅಂತಃಪ್ರಜ್ಞೆಯನ್ನು ಅವಲಂಬಿಸಿ. ಪ್ರೀತಿಯಲ್ಲಿ ಪ್ರಾಮಾಣಿಕ ಮತ್ತು ಹೃತ್ಪೂರ್ವಕ ಚರ್ಚೆಗಳು ನಿಮ್ಮ ಸಂಬಂಧಗಳಲ್ಲಿ ಆಳವಾದ ತಿಳುವಳಿಕೆಯನ್ನು ತರುತ್ತವೆ. ನೀವು ಬದ್ಧರಾಗಿದ್ದರೆ ನಿಮ್ಮ ಕನಸುಗಳನ್ನು ಹಂಚಿಕೊಳ್ಳಲು ಮತ್ತು ಭಾವನಾತ್ಮಕ ಬಂಧಗಳನ್ನು ಬಲಪಡಿಸಲು ಇದು ಉತ್ತಮ ಸಮಯ. ಒಂಟಿಯಾಗಿರುವವರಿಗೆ, ವಿಶೇಷವಾಗಿ ಜೀವನದ ಬಗ್ಗೆ ನಿಮ್ಮ ವಿಶಿಷ್ಟ ದೃಷ್ಟಿಕೋನದೊಂದಿಗೆ ಪ್ರತಿಧ್ವನಿಸುವ ಯಾರೊಂದಿಗಾದರೂ ಆಸಕ್ತಿದಾಯಕ ಸಂಪರ್ಕವು ಹೊರಹೊಮ್ಮಬಹುದು. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ ಮತ್ತು ವಿಷಯಗಳು ಸ್ವಾಭಾವಿಕವಾಗಿ ಮುಂದುವರಿಯಲು ಬಿಡಿ. ಈ ವಾರ ನಿಮ್ಮ ಯೋಗಕ್ಷೇಮಕ್ಕೆ ಸಮತೋಲಿತ ವಿಧಾನದ ಅಗತ್ಯವಿದೆ. ಅತಿಯಾದ ಮಾನಸಿಕ ಒತ್ತಡ ಅಥವಾ ದೀರ್ಘಕಾಲದವರೆಗೆ ಪರದೆಯ ಮೇಲೆ ನೋಡುವುದರಿಂದ ಆಯಾಸ ಉಂಟಾಗಬಹುದು. ಆದ್ದರಿಂದ ಮೈಂಡ್ಫುಲ್ನೆಸ್ ಅಭ್ಯಾಸಗಳು ಮತ್ತು ಹೊರಾಂಗಣ ಚಟುವಟಿಕೆಗಳನ್ನು ಸೇರಿಸಿಕೊಳ್ಳುವುದು ಶಕ್ತಿಯನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ.
ಸಂಗೀತ ಅಥವಾ ಬರವಣಿಗೆಯಂತಹ ಸೃಜನಶೀಲ ಮಾಧ್ಯಮಗಳಲ್ಲಿ ತೊಡಗಿಸಿಕೊಳ್ಳುವುದು ಸಹ ಆಂತರಿಕ ಶಾಂತಿಯನ್ನು ತರುತ್ತದೆ. ಗುಣಮಟ್ಟದ ನಿದ್ರೆಗೆ ಆದ್ಯತೆ ನೀಡುವುದರಿಂದ ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತಷ್ಟು ಹೆಚ್ಚಾಗುತ್ತದೆ. ವಾರದ ಪರಿಹಾರ: ದುರ್ಗಾದೇವಿಗೆ ನೀಲಿ ಹೂವುಗಳನ್ನು ಅರ್ಪಿಸಿ ಮತ್ತು ಪ್ರತಿದಿನ 21 ಬಾರಿ ಓಂ ದುಂ ದುರ್ಗಾಯಿ ನಮಃ ಎಂದು ಪಠಿಸಿ. ಇದು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ, ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಸಕಾರಾತ್ಮಕ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಮೀನ ರಾಶಿ. ಮೀನ ರಾಶಿಯವರೇ, ಈ ವಾರ ನೀವು ಆಂತರಿಕ ಶಾಂತಿ ಮತ್ತು ಭಾವನಾತ್ಮಕ ಸ್ಪಷ್ಟತೆಯನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ನೀವು ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ಹೊಂದಿಕೊಳ್ಳುತ್ತಿದ್ದಂತೆ ನಿಮ್ಮ ಆಸೆಗಳು ಮತ್ತು ಗುರಿಗಳ ಬಗ್ಗೆ ಆಳವಾದ ತಿಳುವಳಿಕೆ ಹೊರಹೊಮ್ಮುತ್ತದೆ. ದೃಷ್ಟಿಕೋನದಲ್ಲಿನ ಬದಲಾವಣೆಯು ಅತ್ಯಾಕರ್ಷಕ ಹೊಸ ಸಾಧ್ಯತೆಗಳನ್ನು ತರಬಹುದು, ನಿಮ್ಮ ಸೌಕರ್ಯ ವಲಯವನ್ನು ಮೀರಿ ಹೆಜ್ಜೆ ಹಾಕಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಪ್ರವೃತ್ತಿಯನ್ನು ನಂಬಿರಿ, ಅವು ನಿಮ್ಮನ್ನು ಆಯ್ಕೆಗಳನ್ನು ಪೂರೈಸುವತ್ತ ಕೊಂಡೊಯ್ಯುತ್ತವೆ. ವಿಶ್ವವು ನಿಮ್ಮ ಪರವಾಗಿ ವಿಷಯಗಳನ್ನು ಜೋಡಿಸುತ್ತಿದೆ, ಆದ್ದರಿಂದ ರೂಪಾಂತರಗಳನ್ನು ಆಶಾವಾದದಿಂದ ಸ್ವಾಗತಿಸಿ. ಪ್ರೀತಿಯಲ್ಲಿ ಹೃತ್ಪೂರ್ವಕ ಸಂಭಾಷಣೆಗಳು ನಿಮ್ಮ ಸಂಬಂಧಗಳನ್ನು ರೂಪಿಸುತ್ತವೆ. ನೀವು ಒಂಟಿಯಾಗಿದ್ದರೆ ಅನಿರೀಕ್ಷಿತ ಆದರೆ ಅರ್ಥಪೂರ್ಣ ಸಂಪರ್ಕವು ಅರಳಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ನಂಬಿಕೆ ಮತ್ತು ಭಾವನಾತ್ಮಕ ನಿಕಟತೆಯನ್ನು ಬಲಪಡಿಸುವತ್ತ ಗಮನಹರಿಸಬೇಕು. ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವುದರಿಂದ ಯಾವುದೇ ತಪ್ಪು ಗ್ರಹಿಕೆಗಳು ನಿವಾರಣೆಯಾಗುತ್ತವೆ, ನಿಮ್ಮ ಬಂಧಕ್ಕೆ ಉಷ್ಣತೆ ಮತ್ತು ಸಾಮರಸ್ಯವನ್ನು ತರುತ್ತವೆ. ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ನಿಮ್ಮ ಸಂವಹನಗಳನ್ನು ಹೆಚ್ಚು ತೃಪ್ತಿಕರ ಸಂಪರ್ಕಕ್ಕಾಗಿ ಮಾರ್ಗದರ್ಶನ ಮಾಡಲಿ. ವೃತ್ತಿಜೀವನದ ಮುಂಭಾಗದಲ್ಲಿ ತಾಳ್ಮೆ ಮತ್ತು ಪರಿಶ್ರಮವು ಯಶಸ್ಸಿಗೆ ಪ್ರಮುಖವಾಗಿರುತ್ತದೆ. ಸವಾಲುಗಳು ನಿಮ್ಮ ದೃಢಸಂಕಲ್ಪವನ್ನು ಪರೀಕ್ಷಿಸಬಹುದು, ಆದರೆ ನಿಮ್ಮ ಸ್ಥಿರ ವಿಧಾನವು ಅವುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸಣ್ಣ ಪುಟ್ಟ ಅಡೆತಡೆಗಳಲ್ಲಿ ಸಿಲುಕಿಕೊಳ್ಳುವ ಬದಲು ದೀರ್ಘಕಾಲೀನ ಸಾಧನೆಗಳ ಮೇಲೆ ನಿಮ್ಮ ಕಣ್ಣುಗಳನ್ನು ಇರಿಸಿ. ಆರ್ಥಿಕವಾಗಿ ನಿಮ್ಮ ಖರ್ಚು ಅಭ್ಯಾಸಗಳನ್ನು ಪುನರ್ವಿಮರ್ಶಿಸಲು ಇದು ಒಳ್ಳೆಯ ಸಮಯ. ಈಗ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಭವಿಷ್ಯದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುತ್ತದೆ. ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮತೋಲನ ಮತ್ತು ಸಾವಧಾನತೆ ಬೇಕು. ಧ್ಯಾನ, ಸೃಜನಶೀಲ ಅನ್ವೇಷಣೆಗಳು ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ಒತ್ತಡವನ್ನು ನಿರ್ವಹಿಸುವುದು ನಿಮಗೆ ಶಾಂತತೆಯ ಭಾವನೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರ ಮತ್ತು ವಿಶ್ರಾಂತಿಗೆ ಗಮನ ಕೊಡುವುದು ನಿಮ್ಮ ದೈಹಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಮತ್ತಷ್ಟು ಬೆಂಬಲಿಸುತ್ತದೆ. ಪುನರುಜ್ಜೀವನಗೊಂಡಂತೆ ಅನುಭವಿಸಲು ನಿಮ್ಮ ಆಂತರಿಕ ಆತ್ಮದೊಂದಿಗೆ ಸಂಪರ್ಕದಲ್ಲಿರಿ. ವಾರದ ಪರಿಹಾರ: ದುರ್ಗಾದೇವಿಗೆ ಹಳದಿ ಅಕ್ಕಿಯನ್ನು ಅರ್ಪಿಸಿ, ಇದರಿಂದ ಸಮೃದ್ಧಿ, ಆಂತರಿಕ ಶಾಂತಿ ಮತ್ತು ದೈವಿಕ ಆಶೀರ್ವಾದಗಳು ದೊರೆಯುತ್ತವೆ.